ಸಿಂಹರಾಶಿ ಈ ದಿವಸ ವಿಚಿತ್ರವಾದಂತಹ ದಿವಸವಾಗಿ ಪರಿಣಮಿಸಬಹುದು. ಅಂದ್ರೆ ನೀವು ಅಂದುಕೊಳ್ಳುವಂತಹ ರೀತಿ ಒಂದು, ಅಲ್ಲಿ ನಡೆಯುವಂತಹದ್ದು ಮತ್ತೊಂದು, ಅಥವಾ ಇನ್ನೇನೋ ನೀವು ಊಹೆ ಮಾಡಿರ್ತೀರಿ, ತದ್ವಿರುದ್ಧವಾದಂತಹ ರೀತಿಯಲ್ಲಿ ಅಲ್ಲಿ ನಿಮಗೆ ಕಾಣಬಹುದು, ಉತ್ತರ ಸಿಗಬಹುದು. ಆಗ ಆ ವಿಚಿತ್ರದ ಒಂದು ಅನುಭವ ನಿಮಗೆ ಆಗುವಂಥದ್ದಾಗುತ್ತೆ. ನಿಮ್ಮ ದಿನಚರಿಯನ್ನು ಸರಿಯಾಗಿ ಚಿತ್ರಿಸ್ಕೊಳ್ಳಿ. ಅಂದ್ರೆ ಬೆಳಗ್ಗೆ ಎದ್ದಾಗಿನಿಂದ ಇವತ್ತು ಸಾಯಂಕಾಲದವರೆಗೆ, ರಾತ್ರಿಯವರೆಗೆ ಹೀಗೆ ಕೆಲಸಗಳಾಗಬೇಕು ಅನ್ನುವಂತಹ ಒಂದು ಪ್ಲಾನ್ ಇರಲಿ. ಅದರಂತೆ ನಡೆಯೋದಕ್ಕೆ ಪ್ರಯತ್ನವನ್ನು ಮಾಡಿ. ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೆ ಹೊಂದ್ಕೊಳ್ಳುವಂಥದ್ದು, ತುಂಬಾ ದೊಡ್ಡ ಬದಲಾವಣೆಗಳು ಆಗುವಾಗ ಯೋಚನೆಯನ್ನ ಮಾಡುವಂಥದ್ದು ಮುಖ್ಯವಾಗುತ್ತೆ. ವಿರೋಧಿಗಳು ನಿಮ್ಮ ಜೊತೆ ಸೇರೋದಕ್ಕೆ ಬಯಸ್ತಾರೆ, ಆದರೆ ತೊಂದರೆ ಇದೆ. ಈ ಮಾತನ್ನ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಶತ್ರುಗಳು ನಿಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಅವರು ಸಿದ್ಧವಾಗಿದ್ದಾರೆ. ಒಂದ್ ವೇಳೆ ನೀವು ಬಿಟ್ರೆ ಅವರು ಬಂದ್ಬಿಡ್ಬಹುದು, ಆದ್ರೆ ಅದು ನಿಮಗೆ ತೊಂದರೆ ಆಗುತ್ತೆ. ಅಂತರವನ್ನ ಕಾಯ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಯಾವುದೇ ಕ್ಷೇತ್ರ ಇರಲಿ ಅದನ್ನು ಗಮನಿಸ್ಕೊಳ್ಬೇಕು. ರಾಜಕೀಯ ದೂಷಣೆ ಅಥವಾ ವಿರೋಧ, ಇದರಿಂದ ದೂರ ಉಳ್ಕೊಳ್ಬೇಕು. ರಾಜಕಾರಣಿಗಳನ್ನ ದೂಷಣೆ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ, ಪ್ರಯೋಜನ ಇಲ್ಲ. ಅದು ಎಲ್ಲರೂ ಕೂಡ ಅದೇ ಕೆಲಸ ಮಾಡ್ತಾರೆ. ಹಾಗೆ ಅವ್ರನ್ನ ವಿರೋಧ ಕಟ್ಟಿಕೊಳ್ಬಾರದು. ಅದರಿಂದಲೂ ಏನೂ ಪ್ರಯೋಜನ ಇಲ್ಲ, ತೊಂದರೆಯೇ ಹೊರತು ಅನುಕೂಲ ಇಲ್ಲ. ಹಾಗಾಗಿ ಆ ಎರಡು ವಿಷಯಗಳಿಂದ ದೂರ ಉಳ್ಕೊಂಡ್ಬಿಡಿ. ಆತ್ಮೀಯರ ಸಹಾಯದ ಅಗತ್ಯತೆ ಇರುತ್ತೆ. ಯಾರು ನಿಮಗೆ ತುಂಬಾ ಬೇಕಾದಂಥವರು, ಹತ್ತಿರದವರು ಇರ್ತಾರೆ, ಅಂಥವರ ಸಹಾಯ, ಅಂಥವರ ಒಂದು ಸಹಕಾರ ನಿಮಗೆ ತುಂಬಾ ಅಗತ್ಯ ಇರುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಆಗದೇ ಇರೋ ಹಾಗೆ ಮಾಡ್ಕೊಳ್ಬೇಡಿ ಅಂತ ಅರ್ಥ. ಸ್ನೇಹಿತರ ಅಥವಾ ಬಂಧುಗಳ ನಿಕಟ ಸಂಪರ್ಕ ಇರಲಿ. ಯಾವ ಕ್ಷಣದಲ್ಲಿ ಯಾರ ಸಹಾಯ ಸಹಕಾರ ಬೇಕಾಗುತ್ತೋ ಹೇಳಕ್ ಬರಲ್ಲ. ಅದರಿಂದ ಅವರ ನಿಕಟವಾದಂತಹ ಸಂಪರ್ಕ ಇರಲಿ. ದುರ್ಗಾರಾಧನೆಯನ್ನ, ದುರ್ಗಾ ಪ್ರಾರ್ಥನೆಯನ್ನ ಮಾಡಿ ಶುಭವಾಗಿ. ಕನ್ಯಾ ರಾಶಿ ರಾಜಕಾರಣಿಗಳಿಗೆ, ರಾಜಕೀಯ ಸಂಪರ್ಕ ಇರತಕ್ಕಂಥವರಿಗೆ, ಹಾಗೇ ರಾಜಕೀಯ ವ್ಯಕ್ತಿಗಳಿಗೆ ಮುಂದಿನ ದಾರಿ ಸುಗಮವಾಗ್ತಕ್ಕಂತಹ ಸೂಚನೆ ಇದೆ. ನಿಮ್ಮ ಪ್ರತಿಭೆಯಿಂದ, ನಿಮ್ಮಲ್ಲಿರತಕ್ಕಂತಹ ವಿಶೇಷವಾದಂತಹ ಬುದ್ಧಿ ವಿದ್ಯೆಯಿಂದ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಸಮಾಜ, ಜನ ಅದನ್ನ ಗುರುತಿಸ್ತಾರೆ ಅನ್ನುವಂಥದ್ದು. ವಿನಾಕಾರಣ ವಿವಾದಗಳನ್ನ ಮಾಡ್ಕೊಳ್ಬೇಡಿ. ಆ ವಿವಾದಗಳು ನಿಮಗೆ ಎಲ್ಲ ವಿಷಯಕ್ಕೂ ಕೂಡ ಅಡ್ಡಿಯಾಗಬಹುದು ಅನ್ನುವಂಥದ್ದು. ನಿಮ್ಮ ಮಾತು, ನಡೆ ಎರಡೂ ಕೂಡ ಬೇರೆಯವರಿಗೆ ಮಾರ್ಗದರ್ಶನವಾಗಬೇಕು. ನೀವು ಏನು ಮಾತಾಡ್ತೀರಿ ಅದರಿಂದ ಜನ ಪ್ರಭಾವಿತರಾಗಬೇಕು. ನೀವು ಯಾವ ರೀತಿ ನಡ್ಕೊಳ್ತೀರಿ ಅದರಿಂದ ಜನ ಪರಿವರ್ತನೆ ಆಗಬೇಕು, ಬದಲಾಗಬೇಕು. ಆ ರೀತಿಯಲ್ಲಿ ಜನ ನಿಮ್ಮನ್ನು ಹಿಂಬಾಲಿಸುವ ಹಾಗೆ ಆಗಬೇಕು. ಅಂತಹ ಒಂದು ಮನೋಧರ್ಮವನ್ನ, ಗುಣವನ್ನ ನೀವು ಹೊಂದಿರಬೇಕು ಅನ್ನುವಂಥದ್ದು. ಆದಾಯ ಚೆನ್ನಾಗಿದೆ, ಖರ್ಚು ಮಾತ್ರ ಮಿತವಾಗಿರಲಿ ಅನ್ನುವಂಥದ್ದು ಸಲಹೆ. ಶ್ರೀಕೃಷ್ಣನನ್ನ ಪ್ರಾರ್ಥನೆ ಮಾಡಿ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ತುಲಾರಾಶಿ ಮನೆಯಲ್ಲಿ ಬಹಳ ಮೃದುವಾಗಿ ವರ್ತಿಸಿ. ನಿಮ್ಮ ಮಾತು ಅಥವಾ ನಿಮ್ಮ ವರ್ತನೆ ಇವೆಲ್ಲವನ್ನ ನೋಡಿ ಮನೆಯಲ್ಲಿ ಏನೋ ಒಂದು ರೀತಿ ಬೇಸರವನ್ನು ಮಾಡ್ಕೊಳ್ತಾರೆ. ಬಹಳ ಪ್ರಿಯವಾಗಿ ಮಾತುಗಳನ್ನಾಡಿ ಮನೆಯವರ ಮನಸ್ಸನ್ನ ಗೆಲ್ತಕ್ಕಂತಹ ಪ್ರಯತ್ನ ಈ ದಿವಸ ಇರಲಿ. ಅದಿಲ್ಲ ಅಂತಾದ್ರೆ ಏನೋ ಒಂದು ರೀತಿಯ ಕಿರಿಕಿರಿಯನ್ನ ಅನುಭವಿಸಬೇಕಾದೀತು. ಅನಗತ್ಯವಾದಂತಹ ವಿಚಾರದಲ್ಲಿ ಮಗ್ನರಾಗಿ ಜವಾಬ್ದಾರಿಯನ್ನ ಮರೆತು ಬಿಡಬಹುದು. ಅಥವಾ ಬೇರೆ ಯಾವುದೋ ಕೆಲಸವನ್ನ ಮಾಡ್ತಾ ಅತಿ ಮುಖ್ಯವಾದಂತಹ ಕೆಲಸಕ್ಕೆ ಆದ್ಯತೆಯನ್ನ ನೀಡದಲೇ ಆ ಕೆಲಸದಲ್ಲಿ ವ್ಯತ್ಯಾಸವಾಗಬಹುದು. ಈ ಎರಡೂ ತೊಂದರೆನೆ. ಅದನ್ನ ಸರಿಯಾಗಿ ಗಮನಿಸ್ಕೊಳ್ಬೇಕಾಗುತ್ತೆ. ವ್ಯವಹಾರದ ದೃಷ್ಟಿಯಿಂದ ಹಿನ್ನಡೆಯಾಗುವಂತಹ ದಿವಸ. ಹಾಗಾಗಿ ವ್ಯವಹಾರದ ವಿಚಾರ ಬಂದಾಗ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ನಿಮ್ಮ ಕೆಲಸದಲ್ಲಿ ಪಾರದರ್ಶಕತೆ ಇರಲಿ, ಟ್ರಾನ್ಸ್ಪರೆಂಟ್ ಆಗಿರಬೇಕು. ಯಾರು ಬಂದು ನೋಡಿದ್ರು, ಯಾರು ಕೇಳಿದ್ರು ಕೂಡ ಪ್ರಾಮಾಣಿಕವಾದಂತಹ, ಪರಿಶುದ್ಧವಾದಂತಹ ಕೆಲಸ ಆಗಿದೆ ಅಂತ ಹೇಳಿ ಗೊತ್ತಾಗಿರಬೇಕು. ನಿಮ್ಮ ನಡವಳಿಕೆಯಿಂದ ಹಲವಾರು ಜನ ದೂರ ಆಗ್ಬೋದು. ನೀವು ನೇರವಾಗಿ ಮಾತಾಡ್ತೀರಿ, ನಿಮ್ಮದೇ ಆದಂತಹ ಶಿಸ್ತು ಇವೆಲ್ಲವನ್ನ ಕಾರಣಗಳನ್ನು ಕೊಟ್ಟು ನಿಮ್ಮಿಂದ ದೂರ ಆಗ್ಬಹುದು. ಆದರೆ ಇವೆಲ್ಲವನ್ನ ಸರಿದೂಗಿಸ್ತಕ್ಕಂತಹ, ಜನರನ್ನ ಮತ್ತೆ ಆಕರ್ಷಿಸ್ತಕ್ಕಂತಹ ಒಂದು ವಿಶಿಷ್ಟವಾದಂತಹ ಶಕ್ತಿ ನಿಮ್ಮಲ್ಲಿ ಇದ್ರೆ, ಅದು ನಿಮಗೆ ಪೂರಕವಾಗಿ ಕೆಲಸ ಮಾಡಿದರೆ ಹೋದಂತಹ ಜನ ಎಲ್ಲ ವಾಪಸ್ ಬರ್ತಾರೆ. ಅದಕ್ಕೆ ಯಾವುದಕ್ಕೂ ತಲೆಯನ್ನು ಕೆಡಿಸ್ಕೋಬೇಕಾಗಿಲ್ಲ. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಆ ನರಸಿಂಹಸ್ವಾಮಿ ನಿಮ್ಮನ್ನು ಸದಾ
ರಕ್ಷಣೆ ಮಾಡಲಿ. ವಿಶೇಷವಾಗಿ ಯಾರಿಗೆ ಕುಲದೇವರ ನರಸಿಂಹನಾಗಿರ್ತಾನೋ ಅಂಥವರಿಗೆ ವಿಶೇಷವಾದಂತಹ ಫಲವನ್ನು ಆ ಭಗವಂತ ನೀಡಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೋದ್ರಿಂದ ತುಂಬ ಸಮಾಧಾನವಾಗುತ್ತೆ. ನೀವು ತುಂಬ ಕಷ್ಟಪಡಬೇಕಾದಂತಹ ದಿವಸ. ಆದರೆ ಎಷ್ಟು ಕಷ್ಟಪಡ್ತಿರೋ ಅಷ್ಟೇ ಆದಾಯವೋ ಲಾಭವೋ ಫಲವೋ ಇದೆ ಅಂತಾದಾಗ ಅದರಿಂದ ನಿಮ್ಮ ಮನಸ್ಸಿಗೆ ಒಂದಷ್ಟು ಸಂತೋಷವಾಗುತ್ತೆ, ಸಮಾಧಾನವಾಗುತ್ತೆ. ಕಷ್ಟಪಟ್ಟಿದ್ದು ಗೊತ್ತಾಗೋದಿಲ್ಲ ಅನ್ನುವಂತಹ ಒಂದು ಸಮಾಧಾನ. ಹಿರಿಯರು ನಿಮ್ಮ ಮಾತಿನಿಂದ ಪ್ರಭಾವಿತರಾಗ್ತಾರೆ. ನೀವು ಏನು ಮಾತಾಡ್ತೀರಿ ಅದರಿಂದ ದೊಡ್ಡವರು ಕೂಡ ಒಂದು ರೀತಿಯಲ್ಲಿ ಪುಳಕಿತರಾಗ್ತಾರೆ, ಪ್ರಭಾವಿತರಾಗ್ತಾರೆ, ಪರಿವರ್ತನೆಯ ಚಿಂತನೆಯನ್ನು ಮಾಡ್ತಾರೆ ಅಂತ ಹೇಳಿ ಆಶ್ಚರ್ಯ ಪಡಬೇಕಾದಂಥದ್ದು. ನಕಾರಾತ್ಮಕವಾದಂತಹ ಆಲೋಚನೆಗಳನ್ನು ಇಟ್ಕೊಳ್ಬೇಡಿ. ನಾನು ಯಾವುದೋ ಒಂದು ತೀರ್ಮಾನ ಮಾಡೋದ್ರಿಂದ, ಯಾವುದೋ ಒಂದು ಕೆಲಸ ಮಾಡೋದ್ರಿಂದ ಯಾರು ಏನು ಅಂದ್ಕೊಳ್ತಾರೋ, ಅಥವಾ ನನಗೇನಾಗುತ್ತೋ, ನಮ್ಮ ಮನೆಗೇನಾಗುತ್ತೋ, ನನ್ನ ಪರಿವಾರಕ್ಕೆ ಏನಾಗುತ್ತೋ, ಈ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಅನುಭವಿಗಳ ಹಿರೀಕರ ಸಹವಾಸವನ್ನು ಮಾಡಿ. ಅದು ನಿಮಗೆ ಒಂದು ರೀತಿಯಲ್ಲಿ ಸರಿಯಾದಂತಹ, ಬಲಿಷ್ಠವಾದಂತಹ, ಬಲವಾದಂತಹ ಒಂದು ಮಾರ್ಗದರ್ಶನ, ದಾರಿ. ಅದನ್ನು ಗಮನಿಸ್ಕೊಳ್ಬೇಕು. ಯಶಸ್ಸಿನ ದಿವಸ ಅಂತ ಹೇಳಿ ಗಮನಿಸಿ. ಪ್ರೇಮಿಗಳು ವಿನಾಕಾರಣ ಜಗಳ ಮಾಡ್ಕೊಳ್ಬೇಡಿ. ಜಗಳವೇ ಬೇಡ, ಕಾರಣನೇ ಇದ್ರೂ ಕೂಡ ಜಗಳ ಬೇಡ. ಆದರೆ ಕಾರಣ ಇಲ್ಲದೇ ಜಗಳ ಮಾಡ್ಕೊಳ್ಳುವಂಥದ್ದು ತೀರಾ ಅವಿವೇಕ ಅಂತ ಹೇಳಿ ಅನಿಸುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾದ.